नारायणं निखिलपूर्णगुणैकदेहं निर्दोषमाप्यतमप्यखिलैः अस्योद्भवादितमशेषविशेषतोऽपि वन्द्यं सदा प्रियतमं नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 43ನೇ ಶ್ಲೋಕ, 11ನೇ ಅಧ್ಯಾಯ, 43ನೇ ಶ್ಲೋಕ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋऽಸ್ತ್ಯವ್ಯಧಿಕಃ ಕುತೋऽನ್ಯೋ ಲೋಕತ್ರಯೇಪ್ಯಪ್ರತಿಮಪ್ರಭಾವ. ನಿನಗಿಂತ ನನಗೆ ಹಿತರ್ಯಾರು ಅಂತ. ಹೇಗೇಗಿದ್ದೀಯ ನೀನು? ಪಿತಾಸಿ ಚರಾಚರಸ್ಯ ಲೋಕಸ್ಯ, ಈ ಚರಾಚರಾತ್ಮಕವಾದಂತಹ ಈ ಒಂದು ಪ್ರಪಂಚಕ್ಕೆ ನೀನು ಪಿತಾಸಿ, ತಂದೆಯಾಗಿ. ಆಕ್ಚುಲಿ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ಸರಿ ಕೇಳಿಸ್ತಿಲ್ಲ. ನನ್ಗೊಬ್ಬಂದೇನಾ ಅಥವಾ ಎಲ್ರಿಗೂ ಗೊತ್ತಿಲ್ಲ. ನಂಗೂ ಕೇಳಿಸ್ತಿಲ್ಲ. ಅವ್ರು ಡ್ರಾಪ್ ಇದ್ದಾರೆ, ಬಟ್ ಏನ್ ಇವಾಗ ಕೇಳಿಸ್ತಾ ಇದೆನಾ? ಇವಾಗ ಹಾಗೆ ಕೇಳಿಸ್ತಾ ಇದೆ. ಸರಿ ಸರಿ ಸರಿ. ಹಾ, ಈ ಚರಾಚರಾತ್ಮಕವಾದಂತಹ ಪ್ರಪಂಚಕ್ಕೆ ಪರಮಾತ್ಮನೇ ನೀನೇ ತಂದೆಯಪ್ಪ. ಎಲ್ಲಾ ಅಭಿಮಾನಿ ದೇವತೆಗಳು ಆಯಾಯ ಪದಾರ್ಥಗಳಲ್ಲಿ ಇದ್ದಾರೆ. ಅವರಲ್ಲಿ ಇದ್ದುಕೊಂಡು ನೀನು ಈ ಸಕಲ ಕಾರ್ಯಗಳನ್ನ ಮಾಡಿಸ್ತಾ ಇದ್ದೀಯ. ಅದರಿಂದಾಗಿ ನೀನೇ ತಂದೆ. ಅಷ್ಟೇ ಅಲ್ಲ, ತ್ವಂ ಅಸ್ಯ ಅರ್ಥಾತ್ ಈ ಒಂದು ಲೋಕಕ್ಕೇನೆ ನೀನು ಶ್ರೇಷ್ಠನಾದ ಪೂಜ್ಯನೂ ಹೌದು, ಶ್ರೇಷ್ಠನಾದ ಗುರುವೂ ಹೌದು. ಇಂಥವರನ್ನ ಪೂಜಿಸಿದರೆ ಎಂಥದ್ದೆಲ್ಲ ಸಿಗಲ್ಲ ಅಂತಿಲ್ಲವೋ, ಎಲ್ಲವೂ ಸಿಗತ್ತೆ. ಅಂತಹ ಪೂಜ್ಯ ನೀನು. ಆದ್ದರಿಂದ ನಿನ್ನನ್ನೇ ಪೂಜಿಸಲ್ಪಡಬೇಕು. ಯಾರೇ ಮೊಟ್ಟ ಮೊದಲಿಗೂ ತಮ್ಮ ಅಭಿಲಾಷೆಯನ್ನ ಪೂರ್ಣಗೊಳಿಸ್ಲಿಕ್ಕೆ ಮತ್ತೊಬ್ಬರನ್ನ ಪೂಜಿಸಿದರೂ ಕೂಡ ಅವರಲ್ಲಿ ನೀನೇ ನಿಂತು ಅವರಿಗೆ ವರವನ್ನ ಕೊಡ್ತೀಯ. ಅದರಿಂದಾಗಿ ಪೂಜ್ಯ, ಮುಖ್ಯವಾಗಿ ಪೂಜ್ಯ ನೀನು. ಗರಿಯಾನ್ ಗುರುಹು, ಯಾರ್ಯಾರು ನಮಗೆ ಗುರುಗಳು ಅಂತ ಇದ್ದಾರೋ, ನಮ್ಮ ವಿದ್ಯಾ ಗುರುಗಳಿಂದ ಶುರು ಮಾಡಿ ಮಧ್ವಾಚಾರ್ಯರ ತನಕ ಅವರ ಅಂತರ್ಯಾಮಿಯಾಗಿ ನಿಂತು ಅವರ ಗುರುಗಳು ವೇದವ್ಯಾಸರು, ಸಾಕ್ಷಾತ್ ಪರಮಾತ್ಮನೇ. ಆ ಶ್ರೇಷ್ಠ ಗುರುವೂ ಕೂಡ ನೀನೇ ಆಗಿರುವಿಯಪ್ಪ. ವಿಶೇಷವಾಗಿ ವೇದವ್ಯಾಸರಿಂದ ನಮಗೆ ಜ್ಞಾನದ ಪ್ರಸಾರ ಬಹಳ ಆದದ್ದು. ಜ್ಞಾನ ಪ್ರಸಾರಣೆಯ ಒಂದು ಅದ್ಭುತವಾದ ಕಾರ್ಯ ವೇದವ್ಯಾಸ ಒಂದು ಅವತಾರದಿಂದ ಆಗಿರುವಂಥದ್ದು. ಮಹಾಭಾರತ, ಭಾಗವತ ಎಲ್ಲವೂ ಕೂಡ ಈ ಬ್ರಹ್ಮಸೂತ್ರ, ವೇದಗಳ ವಿಭಾಗ, ಈ ರೀತಿ. ಅದರಿಂದಾಗಿ ನೀನೇ ಶ್ರೇಷ್ಠ ಗುರು ಅಪ್ಪ.
ಅಷ್ಟೇ ಅಲ್ಲ, ಹೇ ಅಪ್ರತಿಮ ಪ್ರಭಾವ, ಅಸದೃಶವಾದಂತಹ ಐಶ್ವರ್ಯ ನಿನದು. ಏನಂತ ನೋಡಬೇಕು? ಎಲ್ಲಾ ದೇವತೆಗಳಿಗೆ ಒಡೆಯ ಚತುರ್ಮುಖ ಬ್ರಹ್ಮದೇವರು, ಆ ಬ್ರಹ್ಮನಿಗೂ ತಂದೆ, ಎಲ್ಲಾ ಸಿರಿಗಳ ಸಂಪತ್ತಿನ ಒಡತಿ ಲಕ್ಷ್ಮೀದೇವಿ, ಅವಳಿಗೆ ಗಂಡ. ಎಲ್ಲಾ ಶ್ರೇಷ್ಠವಾದ ನದಿಗಳಲ್ಲಿ ಅತಿ ಶ್ರೇಷ್ಠವಾದ ನದಿ ಅಂದ್ರೆ ಗಂಗೆ. ಆ ಗಂಗೆಯನ್ನ ನೀನು ನಿನ್ನ ಅಂಗುಷ್ಟದಲ್ಲಿ ಪಡೆದಿರುವಿಯಪ್ಪ. ಇಷ್ಟು ಅದ್ಭುತವಾದ ಐಶ್ವರ್ಯವುಳ್ಳಂತಹ ನಿನಗೆ ಈ ಜಗತ್ತಿನಲ್ಲಿ ಸಮನಾದವರೇ ಯಾರೂ ಇಲ್ಲ, ಸಮನಾದವರೇ ಯಾರೂ ಇಲ್ಲ. ಮತ್ತೆ ಅಧಿಕರಾದವರು ಯಾರಿರ್ಲಿಕ್ಕೆ ಸಾಧ್ಯ? ಸಮ ಇದ್ದಾರೆ ಅಂತಂದ್ರೆ, ಓ ಇವನ ಸಮಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ, ಓ ಅಧಿಕವಾಗಿ ಇರಬಹುದು ಅಂತ ನಾವು ವಿಚಾರ ಮಾಡಬಹುದು. ಸಮನಾದ ವ್ಯಕ್ತಿಯೇ ಇಲ್ಲ. ಆದ್ದರಿಂದ ಅಧಿಕನಾಗಿ ಇರುವಂತಹ ವ್ಯಕ್ತಿ ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದ. ಬರ್ಕೊಳ್ಳಿ. ತ್ವಂ ನೀನು, ತ್ವಂ ನೀನು, ಅಸ್ಯ ಲೋಕಸ್ ಅಸ್ಯ ಈ ಅಸ್ಯ ಈ ಚರಾಚರಸ್ಯ, ಚರಾಚರ ಪ್ರಪಂಚದ, ಚರಾಚರಸ್ಯ ಚರಾಚರಾತ್ಮಕವಾದ, ಚರಾಚರಾತ್ಮಕವಾದ, ಚರಾಚರಾತ್ಮಕವಾದ ಪ್ರಪಂಚಸ್ಯ, ಕ್ಷಮಿಸಿ, ಲೋಕಸ್ಯ, ಪ್ರಪಂಚಕ್ಕೆ, ಲೋಕಸ್ಯ ಪ್ರಪಂಚಕ್ಕೆ, ಪಿತಾ ಅಸಿ ತಂದೆಯಾಗಿರುವಿ, ಪಿತಾ ಅಸಿ ತಂದೆಯಾಗಿರುವಿ, ಪೂಜ್ಯಶ್ಚ ಪೂಜ್ಯನೂ, ಪೂಜ್ಯಶ್ಚ ಪೂಜ್ಯನೂ, ಗರೀಯಾನ್ ಗುರುಹು ಅಸಿ, ಗರೀಯಾನ್ ಗುರುಹು ಅಸಿ, ಶ್ರೇಷ್ಠ ಗುರುವೂ ಆಗಿರುವಿ, ಶ್ರೇಷ್ಠ ಗುರುವೂ ಆಗಿರುವಿ. ಶ್ರೇಷ್ಠ ಗುರುವೂ ಆಗಿರುವಿ. ಲೋಕತ್ರಯೇ ಮೂರು ಲೋಕದಲ್ಲೂ, ಲೋಕತ್ರಯೇ ಅಪಿ ಅಂತ ಬರ್ಕೊಳ್ಳಿ, ಮೂರು ಲೋಕದಲ್ಲೂ ಕೂಡ, ಮೂರು ಲೋಕದಲ್ಲೂ ಕೂಡ ಅಪ್ರತಿಮ ಪ್ರಭಾವ, ಅಪ್ರತಿಮ ಪ್ರಭಾವ, ಅಸದೃಶ ಐಶ್ವರ್ಯವುಳ್ಳವನೇ, ಅಸದೃಶ ಐಶ್ವರ್ಯವುಳ್ಳವನೇ, ತ್ವತ್ ನಿನಗೆ, ತ್ವತ್ ನಿನಗೆ, ಸಮಃ ಸಮಾನನಾದವನು,
ಸಮಃ ಸಮಾನನಾದವನು, ನ ಅಸ್ತಿ ಒಂದ್ ನಿಮಿಷ. ಸಮಃ ಸಮಾನನಾದವನು, ಅನ್ಯಃ ಇನ್ನೊಬ್ಬನು, ಅನ್ಯಃ ಇನ್ನೊಬ್ಬನು, ಅನ್ಯಃ ಮತ್ತೊಬ್ಬನು, ನ ಅಸ್ತಿ ಇರುವುದಿಲ್ಲ, ನ ಅಸ್ತಿ ಇಲ್ಲ, ಅಭ್ಯಧಿಕಃ ಅಧಿಕನು, ಅಭ್ಯಧಿಕಃ ಅಧಿಕನು, ಕುತಃ ಹೇಗಿದ್ದಾನು, ಅಭ್ಯಧಿಕಃ ಅಧಿಕನು, ಕುತಃ ಹೇಗಿದ್ದಾನು, ಕ್ವಶನ್ ಮಾರ್ಕ್. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಆದ್ದರಿಂದ ಇಂತಹ ಮಹಿಮ ಉಳ್ಳವನು, ನೀನು ನಿನ್ನಿಂದ ಇಂತಹ ಕಾರ್ಯ ಆಗೋದಿಲ್ಲ ಅಂತಿಲ್ಲ. ನಿನ್ನ ಒಂದು ಶರೀರದಲ್ಲಿ ಯಾವ ಕ್ರಿಯೆ ಆಗದೇನೆ ನಿಂತಲ್ಲೇನೆ ಬರೀ ವಿಚಾರ ಮಾತ್ರದಿಂದಾಗಿ ಬರೀ ನಿನ್ನ ಪಕ್ಷ್ಮಗಳು, ಪಕ್ಷ್ಮ ಅಂತಂದ್ರೆ ಕಣ್ಣಿನ ರೆಪ್ಪೆ, ಪಕ್ಷ್ಮಗಳ ಚಲನವಲನೆಯಿಂದಾಗಿಯೇನೆ ಸೃಷ್ಟಿ ಸ್ಥಿತಿ ಲಯ ಸಂಹಾರಾದಿಗಳು ಎಲ್ಲವೂ ಕೂಡ ಆಗಿ ಹೋಗುತ್ತೆ. ಬರೀ ಪಕ್ಷ್ಮವನ್ನ ಮುಚ್ಚಿ ತೆಗೆಯುವಷ್ಟರಲ್ಲಿ ಅಷ್ಟು ಶಕ್ತಿ ಇದೆ. ಅಂತಹ ಶಕ್ತಿ ಉಳ್ಳಂತಹ ಮಹಾಮಹಿಮನೆ, ನಿನಗೆ ಈ ನನ್ನ ಶರೀರವನ್ನ ಪ್ರಣಿಧಾಯ ಭೂಮಿಯಲ್ಲಿ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ. ಪ್ರಣಿಧಾಯ ಪ್ರಸಾದಯೇ ತ್ವಾಮಹಮೀಶ ಮೀಢ್ಯಂ, ಭೂಮಿಯಲ್ಲಿಟ್ಟು ನಿಯಾಮಕನಾದ, ಸ್ತೋತ್ರಾರ್ಹನಾದ, ಸಕಲರಿಗೂ ನಿಯಾಮಕನಾದ, ಸ್ತೋತ್ರಾರ್ಹನಾದ ನಿನ್ನನ್ನು ನಾನು ನಮಸ್ಕರಿಸ್ತೇನೆ, ಪ್ರಸನ್ನಗೊಳಿಸ್ತೇನೆ. ಪ್ರಸಾದಯೇ ಅಹಂ ಪ್ರಸಾದಯೇ, ನಾನು ನಿನ್ನನ್ನ ಪ್ರಸನ್ನನಾಗಿ ಮಾಡ್ತೇನೆ. ನಮಸ್ಕಾರ ಮಾಡುವುದರಿಂದ ನೀನು ಪ್ರಸನ್ನನಾಗ್ತೀಯ ಅಂತ. ಹೇ ದೇವ, ಹೇಗೆ? ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾಹ, ಹೇಗೆ ಮಾಡಿದ ಅಪರಾಧವನ್ನ ತಂದೆಯು ಮಗನ ಅಪರಾಧವನ್ನ ಹೇಗೆ ಕ್ಷಮಿಸ್ತಾನೋ, ಮಿತ್ರನು ತನ್ನ ಆಪ್ತ ಮಿತ್ರನ ಅಪರಾಧವನ್ನ ಹೇಗೆ ಕ್ಷಮಿಸ್ತಾನೋ, ಹೇಗೆ ಒಬ್ಬ ಪ್ರಿಯನು ಇನ್ನೊಬ್ಬ ಪ್ರಿಯನ ಅಪರಾಧವನ್ನ ಹೇಗೆ ಕ್ಷಮಿಸ್ತಾನೋ, ಹಾಗೆ ನೀನು ನನ್ನ ಅಪರಾಧವನ್ನ ಸಹಿಸು, ಕ್ಷಮಿಸು. ಕ್ಷಮಿಸೋದಲ್ಲ, ಸಹಿಸು. ಕ್ಷಮಿಸಿ, ನೀವು ನನ್ನ ಕ್ಷಮಿಸಿ, ಸಹಿಸು ಅಂತ.
ಈಗ ಮಗ ಅಪರಾಧ ಮಾಡಿದ ತಂದೆ ಅದನ್ನ ಸಹನೆ ಮಾಡ್ಕೊಳ್ತಾನೆ, ನನ್ನ ಮಗ ಇರ್ಲಿ ಬಿಡು ಅಂತ. ನನ್ನ ಗೆಳೆಯ ಇರ್ಲಿ ಬಿಡು ಅಂತ ಇನ್ನೊಬ್ಬ ಗೆಳೆಯ ಬಹಳ ಇದು ಮಾಡ್ಕೊಳ್ತಾನೆ, ಸಹನೆ ಮಾಡ್ಕೊಳ್ತಾನೆ. ಈ ರೀತಿ ನೀನೂ ಕೂಡ ನನ್ನ ಅಪರಾಧವನ್ನ ಸಹಿಸು ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದ. ಮಗನ ಅಪರಾಧವ ತೆಗೆದೆಣಿಸದೆ ನೀನು. ನೋಡಿ, ಲಕ್ಷ್ಮೀ ದೇವಿಗೆ ಹಾಡ್ತೀಯಲ್ಲ, ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸನ ಸಿರಿಯೇ. ಆಕಳು ಕರುವನು ಸ್ವೀಕರಿಸುವ ಪರಿ. ಹೇಗೆ ಆಕಳು ಕರುವನ್ನ ಸ್ವೀಕಾರ ಮಾಡುತ್ತೋ, ಹೇಗೆ ನಾನು ನಿನ್ನ ಮಗ, ಮಗನ ಪರಾಧವ ತೆಗೆದೆಣಿಸದೆ ನೀನು ಲಘು ಬಗೆಯಿಂದಲಿ ಪನ್ನಂಗವೇ ಬಾರೇ ಭಾಗ್ಯದ ನಿಧಿಯೇ ಕರವೀರ ಸಿರಿಯೇ. ಈ ರೀತಿ ನನ್ನ ಒಂದು ಅಪರಾಧವನ್ನ ಸಹಿಸು. ಮೊಟ್ಟ ಮೊದಲಿಗೆ ಸಹಿಸು, ತದನಂತರ ಕ್ಷಮಿಸು. ಸುಮ್ಮನೆ ಸಹಿಸ್ಕೊಂಡು ಇರೋದು ಬಹಳ ಬಹಳ ಕಷ್ಟ. ಸಿಟ್ಟು ಬಂದಾಗ ಜೋರಾಗಿ ಒದರಿ ಬಿಡ್ಬಹುದು, ಬೈದು ಬಿಡ್ಬಹುದು, ಅದೇನ್ ದೊಡ್ಡ ವಿಷಯ ಅಲ್ಲ. ಆದರೆ ಸಿಟ್ಟು ಬಂದಾಗಲೂ ಕೂಡ ಸಹಿಸಿಕೊಂಡು ಸುಮ್ಮನೆ ಇರೋದೇನು, ಅದೇ ದೊಡ್ಡ ತಪಸ್ಸು. ಈಗಿನ ಒಂದು ಕಲಿಯುಗದಲ್ಲಿ ದೊಡ್ಡ ದೊಡ್ಡ ತಪಸ್ಸು. ನನ್ನ ಅಪರಾಧವನ್ನ ಸಹಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ತಸ್ಮಾತ್, ಯಾವ ಕಾರಣದಿಂದ, ಅರ್ಥಾತ್ ಇಷ್ಟು ದೊಡ್ಡ ಮಹಿಮೆ ಉಳ್ಳವನೋ ಆದ್ದರಿಂದ ಅಂತ ಅರ್ಥ, ಸರಿನಾ? ತಸ್ಮಾತ್, ಯಾವ ಕಾರಣದಿಂದ, ಅರ್ಥಾತ್ ಮಹಾಮಹಿಮನಾದ್ದರಿಂದ ಕಾಯಂ, ಈ ನನ್ನ ಶರೀರವನ್ನು, ಕಾಯಂ, ಈ ನನ್ನ ಶರೀರವನ್ನು ಪ್ರಣಿಧಾಯ, ಬಗ್ಗಿಸಿ ಅಂತ ಅರ್ಥ ಅದಕ್ಕೆ. ಭೂಮಿಯಲ್ಲಿ ಇಟ್ಟು, ಬಗ್ಗಿಸಿ ಅಂತಲ್ಲ, ಭೂಮಿಯಲ್ಲಿ ಇಟ್ಟು ಅಂತ ಬರ್ಕೊಳ್ಳಿ. ನಿಧಾಯ ಅಂದ್ರೆ ಇಟ್ಟು, ಪ್ರಣಿಧಾಯ ಪ್ರಕರ್ಷೇಣ ನಿಧಾಯ ಅಂತ ಅರ್ಥ, ಚೆನ್ನಾಗಿ ಇಟ್ಟು, ಅರ್ಥಾತ್ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತ. ಪ್ರಣಿಧಾಯ ಇಟ್ಟು, ಭೂಮಿಯಲ್ಲಿ ಇಟ್ಟು. ಈಶಂ, ನಿಯಾಮಕನು, ನಿಯಾಮಕನಾದ, ಈಶಂ ನಿಯಾಮಕನಾದ, ಈಡ್ಯಂ ಸ್ತೋತ್ರಾರ್ಹನಾದ, ಈಡ್ಯಂ ಸ್ತೋತ್ರಾರ್ಹನಾದ, ಈಡ್ಯಂ ಸ್ತೋತ್ರಾರ್ಹನಾದ, ತ್ವಾಂ ನಿನ್ನನ್ನು, ಅಹಂ ನಾನು, ಪ್ರಣಮ್ಯ ನಮಸ್ಕರಿಸಿ, ಪ್ರಸಾದಯೇ ಸಂತೋಷಗೊಳಿಸುವೆನು,
ಸಂತೋಷಗೊಳಿಸುವೆನು. ಪಿತೇವ ಪುತ್ರಸ್ಯ ತಂದೆಯು ಮಗನ ಪಿತೇವ ಪುತ್ರಸ್ಯ ತಂದೆಯು ಮಗನ ಸಖೇವ ಸಖ್ಯುಹು ಮಿತ್ರನು ಮಿತ್ರನ ಸಖೇವ ಸಖ್ಯುಹು ಮಿತ್ರನು ಮಿತ್ರನ ಪ್ರಿಯಃ ಪ್ರಿಯಾಯಾಹ ಪ್ರಿಯಃ ಪ್ರಿಯಾಯಾಹ ಪ್ರಿಯನು ಪ್ರಿಯನ ಪ್ರಿಯನು ಪ್ರಿಯನ ನೋಡಿ, ಒಂದು ಬಿಟ್ಟೆ ನಾನು. ಈ ಪಿತೇವ ಪುತ್ರಸ್ಯ ಅಂತ ಇದೆಯಲ್ಲ, ಅದಕ್ಕಿಂತ ಮುಂಚೆ ಹೇ ದೇವ ದೇವನೇ ಅಂತ ಬರ್ಕೊಳ್ಳಿ. ಇದೊಂದೇ ಬಿಟ್ಟೆ ಅಷ್ಟೆ. ಹೇ ದೇವ ದೇವನೇ ಹೇ ದೇವ ದೇವನೇ ಬರ್ಕೊಂಡ್ರ. ಪ್ರಿಯ ಪ್ರಿಯಾಯಾಹ ಬರ್ಕೊಂಡ್ರ. ಪ್ರಿಯನು ಪ್ರಿಯನ, ಇಲ್ಲಿ ಅಪರಾಧ ಅಂತ ಹೇಳಿ ಶಬ್ದ ಇಲ್ಲ. ಅದೇ ಬರ್ಕೊಳ್ಳಿ ಅಷ್ಟೇ. ಅಪರಾಧವನ್ನು ಪ್ರಿಯನು ಪ್ರಿಯನ ಅಪರಾಧವನ್ನು ಸಹಿಸುವಂತೆ, ಪ್ರಿಯನು ಪ್ರಿಯನ ಅಪರಾಧವನ್ನು ಸಹಿಸುವಂತೆ ಮಮ ನನ್ನ, ಇದು ಇಲ್ಲ, ಮಮ ಅನ್ನೋದಿಲ್ಲ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಮಮ ನನ್ನ, ಮಮ ನನ್ನ ಅಪರಾಧಂ, ಇದು ಇಲ್ಲ, ಬರ್ಕೊಳ್ಳಿ. ಅಪರಾಧಂ ಅಪರಾಧವನ್ನು ಸೋಡುಂ ಅರ್ಹಸಿ ಸಹಿಸು, ಸೋಡುಂ ಅರ್ಹಸಿ ಸಹಿಸು. ಪ್ರಶ್ನೆ ಇದ್ರೆ ಕೇಳಿ. ಕೊನೆಗೆ ಏನಂದ್ರಿ? ಸೋಢುಂ ಅರ್ಹಸಿಗೆ ಹಾ, ಸೋಡುಂ ಅರ್ಹಸಿ ಸಹಿಸು. ಸಹಿಸು. ಆಮೇಲೆ ಫಸ್ಟ್ ಬಿಗಿನಿಂಗ್ ನಲ್ಲಿ ತಸ್ಮಾತ್ ಪ್ರಣಮ್ಯ ಅಂದ್ರೆ ನಿನ್ನನ್ನು ನಮಸ್ಕರಿಸುವೆನು ಅಂತ ಅಷ್ಟೇನಾ? ತಸ್ಮಾತ್ ಅಂತಂದ್ರೆ ತಸ್ಮಾತ್ ಪ್ರಣಮ್ಯ, ಅಲ್ಲಿ ಅದನ್ನ ಒಟ್ಟಿಗೆ ತಗೊಳ್ಬಾರ್ದು, ಬರೀ ತಸ್ಮಾತ್ ಅನ್ನೋದನ್ನು ತಗೊಳ್ಬೇಕು. ಹಾ ಸರಿ. ಪ್ರಣಮ್ಯ ಅಂಬುದು ತಸ್ಮಾತ್ ಪ್ರಣಿಧಾಯ. ಮಹಾಮಹಿಮನುಳ್ಳವ. ಹ್ಮ್ ಪ್ರಣಿಧಾಯ, ಹ್ಮ್ ಪ್ರಣಿಧಾಯ ತಸ್ಮಾತ್ ಆದ ಮೇಲೆ ಕಾಯಂ ಶರೀರವನ್ನು ಪ್ರಣಿಧಾಯ ಭೂಮಿಯಲ್ಲಿ ಇಟ್ಟು ಈಶಂ ನಿಯಾಮಕನಾದ ಈಢ್ಯಂ ಸ್ತೋತ್ರಾರ್ಹನಾದ ತ್ವಾಂ ನಿನ್ನನ್ನು ಅಹಂ ನಾನು ಪ್ರಣಮ್ಯ ನಮಸ್ಕರಿಸಿ ಪ್ರಸಾದಯೇ ಪ್ರಸನ್ನಗೊಳಿಸುವೆನು. ಅಯ್ಯೋ, ಎಲ್ಲ ಹೋಯ್ತು. ಹೇ ದೇವ. ಹ್ಮ್ ಯಾವ್ದು ಬಿಟ್ರಿ ಹೇಳಿ. ಅಲ್ಲ, ಯಾವ್ದು ಬೇಕು ಎಲ್ಲ ಹೇಳಿ. ನಾ ಬರ್ಕೊಂಡಿದ್ದಿಲ್ಲ, ಅದಕ್ಕೆ ಎಲ್ಲ ನೀವು ಫಾಸ್ಟ್ ಆಗಿ ಹೇಳಿದ್ರಿ, ಮತ್ತೆ ಬರ್ಕೊಳಕ್ಕಾಗಿಲ್ಲ. ಬರ್ಕೊಂಡಿಲ್ವಾ? ಸರಿ, ಹೇಳ್ತೇನೆ, ಇನ್ನೊಮ್ಮೆ ಹೇಳ್ತೇನೆ. ತಸ್ಮಾತ್ ಎಲ್ಲಿಂದ ಬೇಕು ಹೇಳಿ. ಅಲ್ಲ, ಮೊದ್ಲಿಂದನೇ ತಸ್ಮಾತ್ ತಸ್ಮಾತ್ ಮಹಾ ಮಹಿಮ ಉಳ್ಳವಾದ್ದರಿಂದ, ಮಹಾ ಮಹಿಮೆ ಉಳ್ಳವನಾದ್ದರಿಂದ ಹ್ಮ್ ಹ್ಮ್ ಕಾಯಂ ನನ್ನ ಶರೀರವನ್ನು ಹ್ಮ್ ಪ್ರಣಿಧಾಯ ಭೂಮಿಯಲ್ಲಿಟ್ಟು, ಹ್ಮ್ ಅದು ಬರ್ಕೊಂಡಿದ್ದೆ. ಆಮೇಲೆ ಈಡ್ಯಂ ಅಲ್ಲ ಈಶ್ಯಂ ಈಶಂ ನಿಯಾಮಕನಾದ ಹ್ಮ್
ಈಡ್ಯಂ ಸ್ತೋತ್ರಾರ್ಹನಾದ ಈಶಂ ನಿಯಾಮಕ. ಈಡ್ಯಂ ಸ್ತೋತ್ರಾರ್ಹನಾದ ಹಾ. ತ್ವಾಂ ನಿನ್ನನ್ನು ಹ್ಮ್. ಅಹಂ. ಅಹಂ ನಾನು ಹ್ಮ್. ಪ್ರಣಮ್ಯ. ಪ್ರಣಮ್ಯ ನಮಸ್ಕರಿಸಿ ಪ್ರಸಾದಯೇ ಪ್ರಸನ್ನಗೊಳಿಸುವೆನು. ಹ್ಮ್. ದೇವನೇ. ದೇವ ಹ್ಮ್. ದೇವನೇ ಹ್ಮ್. ಪಿತೇವ ಪುತ್ರಸ್ಯ ತಂದೆಯು ಮಗನ ಸಖೇವ ಸಖ್ಯುಃ ಮಿತ್ರನು ಮಿತ್ರನ ಹ್ಮ್. ಪ್ರಿಯಃ 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 ಪ್ರಿಯಾಯಾಹ ಪ್ರಿಯನು ಪ್ರಿಯನ ಹ್ಮ್. ಬರ್ಕೊಂಡಿದ್ದೆ. ಅಪರಾಧವನ್ನು ಸಹಿಸುವಂತೆ ಪ್ರಿಯನು ಪ್ರಿಯನ ಅಪರಾಧವನ್ನು ಸಹಿಸುವಂತೆ ಹ್ಮ್. ಮಮ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದೆ. ಮಮ ನನ್ನ ಹ್ಮ್. ಅಪರಾಧಂ ಇದನ್ನು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದೆ. ಅಪರಾಧಂ ಅಪರಾಧವನ್ನು ಸೋಡುಂ ಅರ್ಹಸಿ ಸಹಿಸು. ಹ್ಮ್. ಮುಗೀತು. ಆಯ್ತು, ಧನ್ಯವಾದ. ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾಳೆ ಪಾಠ ಇಲ್ಲ. ನಾಳೆ